ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಕುಜಪಥ ಬದಲಾವಣೆ ಎನ್ನುವ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯರೇ, ಪ್ರತಿ 1.5 ತಿಂಗಳಿನಲ್ಲಿ ಕುಜ ತಾನು ಪಥವನ್ನು ಬದಲಾಯಿಸ್ತಾ ಇರ್ತಾನೆ. ಅದೇ ರೀತಿ ಈಗ ಇದುವರೆಗೆ ತುಲಾ ರಾಶಿಯಲ್ಲಿದ್ದಂತಹ ಕುಜ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂತಹ ಕಾಲ. ವಿಶ್ವಾವಸು ನಾಮ ಸಂವತ್ಸರದ ಕಾರ್ತೀಕ ಶುಕ್ಲ ಷಷ್ಠಿ ಸೋಮವಾರ, ಅಂದರೆ ದಿನಾಂಕ 27/10/2025 3:33 ಇದು ಮಧ್ಯಾಹ್ನ ನಂತರದ್ದು. ಈ ಕಾಲದಲ್ಲಿ ವೃಶ್ಚಿಕ ರಾಶಿಯನ್ನು ಕುಜ ಪ್ರವೇಶ ಮಾಡುವವನಿದ್ದಾನೆ. ಇಲ್ಲಿ ಒಂದು ವಿಶೇಷ ಅಂದರೆ ಸ್ವಕ್ಷೇತ್ರಕ್ಕೆ ಕುಜನ ಆಗಮನ ಆಗುತ್ತಾ ಇದೆ. ಇದು ಬಹಳ ಗಮನಿಸಬೇಕಾದ ಒಂದು ಅಂಶ. ಡಿಸೆಂಬರ್ 7ನೇ ತಾರೀಕಿನವರೆಗೆ ವೃಶ್ಚಿಕ ರಾಶಿಯಲ್ಲಿಯೇ ಈ ಕುಜನ ಸ್ಥಿತಿ ಇದ್ದು, ಆ ನಂತರ ತಾನು ಧನುರಾಶಿಯನ್ನು ಪ್ರವೇಶ ಮಾಡುವವನಿದ್ದಾನೆ. ಸ್ವಕ್ಷೇತ್ರಕ್ಕೆ ಬರುತ್ತಿರುವ ಕುಜ ತಾನು ಯಾವೆಲ್ಲ ಪ್ರಭಾವಗಳನ್ನು ಫಲಗಳನ್ನು ಕೊಡುತ್ತಾನೆ ಎನ್ನುವುದನ್ನು ನೋಡುವ ಒಂದು ಕಾಲ ಇದು. ಈ ಕಾಲಕ್ಕೆ ಕುಂಡಲಿಯನ್ನು ಹಾಕಿದಾಗ ಕುಂಭ ಲಗ್ನದಲ್ಲಿಯೇ ರಾಹು ಮತ್ತು ಮಾಂದಿ, ದ್ವಿತೀಯದಲ್ಲಿ ವಕ್ರಗತನಾದಂತಹ ಶನಿ ತಾನು ಕರ್ಕಾಂಶವನ್ನು ಪಡೆದಿದ್ದಾನೆ, ಅಂದರೆ ಚಂದ್ರನ ಅಂಶವನ್ನು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥಾನಗತನಾದಂತಹ ಗುರು ತಾನೂ ಕೂಡ ಕರ್ಕಾಟಕ ನವಾಂಶವನ್ನೇ ಪಡೆದಿದ್ದಾನೆ. ಅಂಶದಲ್ಲಿ ಕರ್ಕಾಟಕವೇ ಆಗಿದೆ, ಚಂದ್ರನ ಅಂಶವನ್ನೇ ಅವನು ಪಡೆದಿದ್ದಾನೆ. ಇನ್ನು ಸಪ್ತಮದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಕೇತು, ಹಾಗೂ ಅಷ್ಟಮದಲ್ಲಿ ಶುಕ್ರ, ನೀಚನಾದಂತಹ ಶುಕ್ರ ತಾನು ಕನ್ಯಾ ರಾಶಿಯಲ್ಲಿ ಅವನು ಕೂಡ ಚತುರ್ಥಾಂಶವನ್ನು 4ನೇ ಅಂಶವನ್ನು ಪಡೆದಿದ್ದಾನೆ, ಅಂದರೆ ಚಂದ್ರನ ಅಂಶವೇ ಆಗಿದೆ. ಇನ್ನು ತುಲಾ ರಾಶಿಯಲ್ಲಿ ಅಂದರೆ ಲಗ್ನಾತ್ ಭಾಗ್ಯಸ್ಥಾನದಲ್ಲಿ ನೀಚನಾದಂತಹ ರವಿ ತಾನು ಶನಿಯ ಅಂಶವನ್ನು ಪಡೆದಿದ್ದಾನೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಕುಜ ಹಾಗೂ ಬುಧರ ಸಮಾಗಮ, ಕುಜ ತಾನು ಕೂಡ ಚಂದ್ರನ ಅಂಶವನ್ನೇ ಪಡೆದಿದ್ದಾನೆ. ಇನ್ನು ಚಂದ್ರ ಲಗ್ನಾತ್ ದಶಮ ಸ್ಥಾನದಲ್ಲಿದ್ದು ಧನುರಾಶಿಯಲ್ಲಿದ್ದು ತಾನು ಸಿಂಹಾಂಶವನ್ನು ಅಂದರೆ ರವಿಯ ಅಂಶವನ್ನು ಪಡೆದಿದ್ದಾನೆ. ಇದು ಅಲ್ಲಿಯ ಕುಂಡಲಿ. ಇದನ್ನು ಆಧರಿಸಿ ದ್ವಾದಶ ರಾಶಿಯವರ ಫಲಾಫಲಗಳನ್ನು ನಿರೂಪಣೆ ಮಾಡುವವನಿದ್ದೇನೆ. ಆತ್ಮೀಯರೇ, ಪ್ರಾರಂಭದಲ್ಲಿ ಒಂದು ನಮ್ಮ ಭಾರತದಲ್ಲಿ ಆಗಬಹುದಾದ ಒಂದು ಸಣ್ಣ ಬದಲಾವಣೆಗಳು ಅಥವಾ ಬೆಳವಣಿಗೆ ಯಾವ ರೀತಿ ಇರುತ್ತೆ ಇದನ್ನು ನಾವು ಗಮನಿಸಿದಾಗ, 9 ಗ್ರಹರ 12 ಮನೆಯಲ್ಲಿ ಅವರು ಹಂಚಿ ಹೋದ ವಿಧಾನ, ಇದನ್ನು ಅನುಸರಿಸಿ ನಾವು ಹೇಳುವುದಾದರೆ ಕುಂಭ ಲಗ್ನ ಫಲ, ಇಲ್ಲಿ ಕುಂಭದಲ್ಲಿಯೇ ಲಗ್ನದಲ್ಲಿ ರಾಹು ಮಾಂದಿ ಸ್ಥಿತಿ, ಆ ಲಗ್ನವನ್ನು ಅಂಗಾರಕ ನೋಡ್ತಾ ಇದ್ದಾನೆ, ತಾನು ಚತುರ್ಥ ದೃಷ್ಟಿಯಿಂದ ಅಂಗಾರಕ ನೋಡ್ತಾ ಇದ್ದಾನೆ. ಈ ಕಾರಣದಿಂದ ಶಾಸ್ತ್ರೀಯ ವಿಚಾರಗಳಿಗೆ ಹಾಗೂ ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಮತ್ತು ರಾಸಾಯನಿಕ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆ ಉಂಟಾಗುತ್ತೆ. ಗಮನಿಸಿ, ಈ 3 ಕ್ಷೇತ್ರಗಳಲ್ಲಿಯೂ ಕೂಡ ಒಂದು ಹೊಸ ಆವಿಷ್ಕಾರ ಉಂಟಾಗುತ್ತೆ. ಅಂದರೆ ಶಾಸ್ತ್ರೀಯ ವಿಚಾರ ಮತ್ತು ಕಲೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ರಾಸಾಯನಿಕ ಕ್ಷೇತ್ರ. ಆದರೆ ಇದಕ್ಕೆ ಆಡಳಿತದ ಮನ್ನಣೆ ದೊರಕದೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಆದರೆ ಮುಂದೊಂದು ದಿವಸ ಅದಕ್ಕೆ ಉತ್ತಮವಾದಂತಹ ಸ್ಥಾನಮಾನ ಪ್ರಾಪ್ತಿ ಖಂಡಿತ ಉಂಟಾಗತ್ತೆ. ಹಾಗೆ ಕುಜ ಲಗ್ನವನ್ನು ನೋಡುವುದರಿಂದ ಅಲ್ಲಿ ರಾಹು ಮತ್ತು ಮಾಂದಿ ಸ್ಥಿತಿ ಇರುವುದರಿಂದ ಅಗ್ನಿಭಯ, ವಿದ್ಯುದಾಘಾತ ಮತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ, ಇದೆಲ್ಲವೂ ಕೂಡ ಸಾಧ್ಯತೆ ಇದೆ. ಒಂದು ಆಂತರಿಕ ಯುದ್ಧದ ಆತಂಕವೂ ಕೂಡ ನಮಗೆ ಖಂಡಿತವಾಗಿಯೂ ಕಂಡುಬರುತ್ತೆ. ಈ ರೀತಿಯಾಗಿ ಒಂದು ಭಾರತದಲ್ಲಿ ಆಗಬಹುದಾದ ಒಂದು ಸಣ್ಣ ಬೆಳವಣಿಗೆ, ಬದಲಾವಣೆ, ಇದನ್ನು ನಾವು ಗುರುತಿಸಬಹುದು. ಇನ್ನು ಎಲ್ಲರಿಗೂ ಸಹಜವಾಗಿ ಕುತೂಹಲ ಇರುವಂತಹದ್ದು ನಮ್ಮ ರಾಶಿಯ ಫಲ ಹೇಗಿದೆ ಅಂತ ನೋಡುವುದು. ಮೇಷರಾಶಿಯವರಿಗೆ ಇದುವರೆಗೆ ಸಪ್ತಮದಲ್ಲಿದ್ದಂತಹ ಅಂಗಾರಕ ಅಷ್ಟಮ ಸ್ಥಾನವನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ. ಇಲ್ಲಿ ಜ್ಯೋತಿಷ್ಶಾಸ್ತ್ರದ ಅನೇಕ ಗ್ರಂಥಗಳು ಹೇಳುವ ಹಾಗೆ ಅಷ್ಟಮೇ ರಕ್ತೈರಾಪ್ಲುತಿರಂಗಭಂಗ ಜನಿತೈ ಭಂಗೋ ಮನೋಮಾನಯೋಹೋ ಅಂತ ಹೇಳಿದರು. ಅಂದರೆ ರಕ್ತಸ್ರಾವ ಉಂಟಾಗುತ್ತೆ ಮೇಷರಾಶಿಯವರಿಗೆ, ಹಾಗೆ ಅಂಗಭಂಗ ಉಂಟಾಗುತ್ತೆ. ಯಾವುದಾದ್ರೂ ಆಘಾತ ಅಪಘಾತ ಉಂಟಾಗಿ ಅಂಗವನ್ನು ಕಳಕೊಳ್ಳುವ ಅಥವಾ ಅಂಗಕ್ಕೆ ಪೆಟ್ಟಾಗುವ ಸಾಧ್ಯತೆ ಇದೆ. ಜೊತೆಗೆ
ಮನಸ್ಸು ಮತ್ತು ಮಾನ ಇವುಗಳಿಗೆ ಕುಗ್ಗುವಂತಹ ಸ್ಥಿತಿ ಉಂಟಾಗುತ್ತೆ. ಮನಸ್ಸಿನಲ್ಲಿ ಖಿನ್ನತೆ ಆವರಿಸಬಹುದು, ಹಾಗೆ ಮಾನಕ್ಕೆ ಹಾನಿ ಉಂಟಾಗುವಂತಹ ಪ್ರಸಂಗಗಳು ಕೂಡ ಜರುಗಬಹುದು. ಇದು ಮೇಷರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಅಂಗಾರಕನ ಸ್ಥಿತಿ ಇರುವ ಕಾಲಫಲ. ಇನ್ನು ಚತುರ್ಥದಲ್ಲಿ ಉಚ್ಚಸ್ಥಾನಗತನಾದಂತಹ ಗುರು, ಇದರಲ್ಲಿಯೂ ಕೂಡ ಅನೇಕ ಕ್ಲೇಶ ಮತ್ತು ಬಂಧು ಕಲಹ ಎನ್ನುವಂತಹ ಯೋಗ ಫಲವನ್ನು ಅವನು ಕೊಡುತ್ತಾನೆ. ಪಂಚಮದ ಕೇತುವಿನ ಕಾರಣದಿಂದ ಶೋಕ, ಇದರಲ್ಲಿಯೂ ಕೂಡ ಮಕ್ಕಳಿಗಾಗಿ ಶೋಕವನ್ನು ಅನುಭವಿಸುವಂತಹ ಒಂದು ವಿಶೇಷ ಯೋಗ. ಅಂದರೆ ಮಕ್ಕಳ ಬೆಳವಣಿಗೆ ಕುಂಠಿತವಾಗಬಹುದು ಅಥವಾ ಮಕ್ಕಳಲ್ಲಿ ಯಾವುದಾದ್ರೂ ಒಂದು ರೋಗ ಬಾಧೆ ಕಾಣಿಸಬಹುದು. ಇದರಿಂದ ಶೋಕವನ್ನು ಅನುಭವಿಸುವಂತಹ ಯೋಗ ಫಲ. ಷಷ್ಠದ ಶುಕ್ರನ ಕಾರಣದಿಂದ ಶತ್ರುಪೀಡೆ ಮತ್ತು ಕುಟುಂಬದಲ್ಲಿ ರೋಗಪೀಡೆ, ಯಾರ ನಮ್ಮ ತೀರ ಆಪ್ತರಿಗೆ ಒಂದು ರೋಗ ಬಾಧೆಯೊದಗಿ ಅದರಿಂದ ನಾವು ನೋವನ್ನು ಅನುಭವಿಸುವಂತಹ ಕಾಲ. ಇನ್ನು ಸಪ್ತಮದ ರವಿಯ ಕಾರಣದಿಂದ ಉತ್ಸಾಹ ಭಂಗ, ಯಾವಾಗಲೂ ಚಟುವಟಿಕೆಯಿಂದ ಇರುವಂತಹ ನೀವು ಉತ್ಸಾಹವನ್ನು ಕಳೆದುಕೊಳ್ಳುವಂತಹ ಕಾಲ. ಜಠರ ಹಾಗೂ ಗುದದಲ್ಲಿ ರೋಗಬಾಧೆ. ನವಮದ ಚಂದ್ರನ ಕಾರಣದಿಂದ ವಸ್ತ್ರನಾಶ ಹಾಗೂ ವ್ಯಯದ ಶನಿಯಿಂದ ಅತಿದುಃಖ, ದಾರಿದ್ರ್ಯ ಮತ್ತು ಕೃಷಿಕರಾದರೆ ಅಲ್ಪ ಕೃಷಿ ಎನ್ನುವಂತಹ ಯೋಗ ಫಲ. ಹಾಗಾದರೆ ನಮಗೆ ಶುಭ ಫಲಗಳು ಇಲ್ಲವೇ ಅಂತ ಮೇಷರಾಶಿಯವರು ಕೇಳಿದರೆ, ಅಷ್ಟಮದ ಬುಧನ ಕಾರಣದಿಂದ ಉತ್ತಮವಾದಂತಹ ವಿದ್ಯೆ ಮತ್ತು ದೇಹ ಸುಖ ಎನ್ನುವಂತಹದ್ದು ಪ್ರಾಪ್ತಿ ಇದೆ. ಇನ್ನು ನವಮದ ಚಂದ್ರನ ಕಾರಣದಿಂದ ವಸ್ತ್ರನಾಶ ಎನ್ನುವಂತಹ ಫಲವನ್ನು ಹೇಳಿದೆ, ಆದರೆ ಧನಲಾಭ ಎನ್ನುವಂಥದ್ದು ಇದೆ. ಇನ್ನು ಏಕಾದಶದ ಮಾಂದಿ, ಲಾಭಸ್ಥಾನದ ಮಾಂದಿ, ಧನಪ್ರಾಪ್ತಿ ಯೋಗ ಎನ್ನುವಂಥದ್ದು, ಆದರೆ ಜೊತೆಯಲ್ಲಿಯೇ ಸಹೋದರ ಚಿಂತೆ ಎನ್ನುವಂತಹ ಯೋಗ ಕೂಡ ಇದೆ. ಅಂದರೆ ಸಹೋದರರಿಂದ ಚಿಂತೆ, ಸಹೋದರರಿಗಾಗಿ ಚಿಂತೆ, ಈ ಎರಡೂ ಯೋಗಗಳನ್ನು ಕೂಡ ನಾವಲ್ಲಿ ಹೇಳಬಹುದಾಗತ್ತೆ. ಇದಿಷ್ಟು ಮೇಷರಾಶಿಯವರ ಶುಭಾಶುಭ ಫಲಗಳು. ಬಹುತೇಕ ಅಶುಭ ಫಲಗಳೇ ಹೇಳಲ್ಪಟ್ಟರೂ ಕೂಡ ಎಲ್ಲವನ್ನೂ ನಿಭಾಯಿಸುವ ಚೈತನ್ಯ ನಿಮ್ಮಲ್ಲಿ ಬುಧ ಹಾಗೂ ಚಂದ್ರ ಉಂಟು ಮಾಡುತ್ತಾರೆ. ಆದ್ದರಿಂದ ಹೆಚ್ಚು ಆಲೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಆತ್ಮೀಯರೇ, ನಾನು ಪ್ರತ್ಯೇಕವಾಗಿ ದ್ವಾದಶ ರಾಶಿಯವರಿಗೂ ಕೂಡ ಪರಿಹಾರವನ್ನು ಒಂದೇ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ಏನು ಅಂದರೆ, ಸ್ವಕ್ಷೇತ್ರಕ್ಕೆ ಬರುತ್ತಿರುವಂತಹ ಕುಜ ತಾನು ಚಂಡಿಕಾ ದುರ್ಗೆಯ ಕಾರಕನಾಗುತ್ತಾನೆ. ಅಂದರೆ ಇಲ್ಲಿ ನಾವು ನಿರಂತರವಾಗಿ ಚಂಡಿಕಾ ಆರಾಧನೆಯನ್ನು ಮಾಡುವುದರಿಂದ, ಅದರಲ್ಲಿಯೂ ಕೂಡ ಶರದೃತುವಿನಲ್ಲಿಯೇ ನಾವಿದ್ದೇವೆ, ಶರತ್ಕಾಲೆ ಚಂಡಿಕೆಯ ಆರಾಧನೆ ಬಹಳ ವಿಶೇಷ ಮತ್ತು ಬಹಳ ಬೇಗ ಅದರ ಫಲಪ್ರಾಪ್ತಿಯಾಗತ್ತೆ ಎನ್ನುವ ಉದ್ದೇಶದಿಂದ ಚಂಡಿಕಾ ಆರಾಧನೆಯನ್ನು ನಾನು ದ್ವಾದಶ ರಾಶಿಯವರಿಗೂ ಹೇಳಬಯಸ್ತೇನೆ. ಪ್ರತ್ಯೇಕವಾಗಿ ನಾನು ಆ ರಾಶಿಯವರಿಗೆ ಬೇರೆ ಬೇರೆ ಫಲಗಳನ್ನು ಅಥವಾ ಪರಿಹಾರವನ್ನು ಸೂಚಿಸಿಲ್ಲ. ಎಲ್ಲರಿಗೂ ಸಮಾನವಾದ ಒಂದು ಪರಿಹಾರ, ಅದು ಚಂಡಿಕಾ ಆರಾಧನೆಯೇ ಆಗಿರುತ್ತೆ. ಇದಿಷ್ಟು ಮೇಷರಾಶಿಯವರದ್ದಾದರೆ, ವೃಷಭ ರಾಶಿಯವರಿಗೆ ಸಪ್ತಮದ ಅಂಗಾರಕ ಕಲತ್ರ ಕಲಹಾಕ್ಷಿರುಕ್ ಜಠರ ರೋಗಕೃತ್ ಸಪ್ತಮಿ. ಅಂದರೆ ದಾಂಪತ್ಯದಲ್ಲಿ ಕಲಹ ಮತ್ತು ಅಕ್ಷಿಬಾಧೆ, ದೃಷ್ಟಿದೋಷ ಹಾಗೂ ರೋಗಬಾಧೆ, ಜಠರ ಮತ್ತು ಗುದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ರೋಗಬಾಧೆ ನಿಮ್ಮನ್ನು ಆವರಿಸಬಹುದು. ಇನ್ನು ಮೂರರ ಗುರು, ಇದರ ಕಾರಣದಿಂದ ಸ್ಥಾನಭ್ರಂಶ ಮತ್ತು ಕಾರ್ಯಹಾನಿ. ನಾಲ್ಕರ ಕೇತುವಿನ ಕಾರಣದಿಂದ ಸುಖಹಾನಿ ಎನ್ನುವಂತಹದ್ದು, ಜೊತೆಗೆ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಎನ್ನುವುದಾಗಿ ಹೇಳ್ತೇನೆ. ಸಪ್ತಮದ ಬುಧನ ಕಾರಣದಿಂದ ಅಂಗಜಾಢ್ಯ ಮತ್ತು ದುಃಖ. ಅಷ್ಟಮದ ಚಂದ್ರ ಅಜೀರ್ಣ ಬಾಧೆಯನ್ನುಂಟು ಮಾಡುತ್ತಾನೆ. ಸಹಜವಾಗಿಯೇ ವೃಷಭ ರಾಶಿಯವರಿಗೆ ಈ ಕಾಲಾವಧಿಯಲ್ಲಿ ವಾಟರ್ ಇನ್ಫೆಕ್ಷನ್ ಆಗಬಹುದು. ಇದರ ಬಗ್ಗೆ ಸ್ವಲ್ಪ ಗಮನಿಸಬೇಕು. ದಶಮದ ಮಾಂದಿ, ಕರ್ಮಸ್ಥಾನದ ಮಾಂದಿ, ಇದರಿಂದ ಗೃಹದಲ್ಲಿ ಅಶಾಂತಿ ಮತ್ತು ಕೆಲಸಕ್ಕೆ ಅನೇಕ ವಿಘ್ನಗಳು. ಒಂದು ವೇಳೆ ನೀವು ಆ ವಿಘ್ನಗಳನ್ನೆಲ್ಲ ನಿವಾರಿಸಿಕೊಂಡು ಕೆಲಸವನ್ನು ಮಾಡ್ತೀರಿ ಅಂತಾದರೆ ಸೂಕ್ತ ಪ್ರತಿಫಲ ನಿಮಗದರಿಂದ ದೊರಕದೇ ಹೋಗಬಹುದು. ಇದಿಷ್ಟು ಅಶುಭ ಫಲಗಳಾದರೆ, ಶುಭ ಫಲಗಳಿದ್ದಾವೆ ವೃಷಭ ರಾಶಿಯವರಿಗೆ. ಷಷ್ಠದ ರವಿಯ ಕಾರಣದಿಂದ ಯತ್ನ ಕಾರ್ಯಸಿದ್ಧಿ. ನಾ ಮೊದಲು ಹೇಳಿದ ಹಾಗೆ ಕೆಲಸಕ್ಕೆ ಅನೇಕ ತೊಂದರೆಗಳು ಬಂದರೂ ಕೂಡ ನೀವು ಅದನ್ನು ನಿವಾರಿಸಿಕೊಳ್ಳುತ್ತೀರಿ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗೂ ವಸ್ತ್ರ ಮತ್ತು ಧಾನ್ಯ ಲಾಭ ಎನ್ನುವಂಥದ್ದು. ಪಂಚಮದ ಶುಕ್ರನ ಕಾರಣದಿಂದ ಭೂಷಣ ಪ್ರಾಪ್ತಿ ಎನ್ನುವಂತಹ ಯೋಗವೂ ಇದೆ.
ದಶಮದ ರಾಹು ನಿಮಗೆ ಈಗಾಗಲೇ ಶುಭ ಫಲವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನು ಅಧಿಕ ಲಾಭವನ್ನು ಉಂಟು ಮಾಡ್ತಾನೆ. ಲಾಭಸ್ಥಾನದ ಶನಿ ಅವನು ಕೂಡ ತನ್ನ ಪ್ರಭಾವವನ್ನು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾನೆ. ಬಹುವಿಧವಾದ ವೈಭವ ಪ್ರಾಪ್ತಿ ಎನ್ನುವಂತಹ ಯೋಗ. ಹಾಗಾಗಿ ಮೊದಲಿಗೆ ಒಂದು ಗಣವನ್ನು ತೆಕ್ಕೊಂಡ್ರೆ, ಅಂಕಿಅಂಶದ ಆಧಾರದಲ್ಲಿ ಹೇಳುವುದಾದರೆ, ವೃಷಭ ರಾಶಿಯವರಿಗೆ ಹೆಚ್ಚು ಅಶುಭ ಫಲಗಳೇ ಉಂಟು ಅಂತ ಅನ್ನಿಸಿದರೂ ಕೂಡ ಶನಿ ಮತ್ತು ರಾಹುವಿನ ಕಾರಣದಿಂದ ಶುಭಗಳೇ ನಿಮಗೆ ಅಧಿಕವಾಗಿ ಗೋಚರಕ್ಕೆ ಬರುತ್ತೆ. ಆದ್ದರಿಂದ ವೃಷಭ ರಾಶಿಯವರು ಕೂಡ ಹೆಚ್ಚು ಚಿಂತಿತರಾಗಬೇಕಾದ ಅಗತ್ಯ ಇಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಷಷ್ಠದ ಕುಜ ಇದುವರೆಗೆ ಪಂಚಮದಲ್ಲಿದ್ದು ಸ್ವಲ್ಪ ಪೀಡನೆಯನ್ನು ಕೊಟ್ಟಿದ್ದ. ರಿಪುಕಲಹ ನಿವೃತ್ತಿಂ ರೋಗ ಶಾಂತಿಂಚ ಷಷ್ಠೆ, ವೈರಿಗಳು ನಾಶ ಹೊಂದುವಂತಹ ಕಾಲ, ಹಾಗೆ ಅವರಿಂದ ಉಂಟಾಗಬಹುದಾದ ಎಲ್ಲ ಕಿರಿಕಿರಿಗಳು ಕೂಡ ನಿವಾರಣೆಯಾಗುವ ಹೊತ್ತು. ರೋಗ ಶಾಂತಿ, ಸುದೀರ್ಘವಾಗಿ ಬಾಧಿಸುತ್ತಿದ್ದಂತಹ ರೋಗಗಳು ಉಪಶಮನ ಹೊಂದುವಂತಹ ಕಾಲ. ಹಾಗೆ ಅಲ್ಲಿಯೇ ಬುಧನು ಸ್ಥಿತನಿರುವುದರಿಂದ ಷಷ್ಠಸ್ಥೆ ವಿಜಯೋನ್ನತಿ ಸುಭಗತ, ಕಾರ್ಯಗಳಲ್ಲಿ ವಿಜಯವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳುವಂತಹದ್ದು, ಹಾಗೆ ಸುಖ ಪ್ರಾಪ್ತಿ ಎನ್ನುವಂತಹ ಯೋಗ. ದ್ವಿತೀಯದ ಗುರುವಿನ ಕಾರಣದಿಂದ, ಅದರಲ್ಲಿಯೂ ಉಚ್ಚ ಸ್ಥಾನಗತನಾದ್ದರಿಂದ ಧನಾಗಮ, ಅಧಿಕವಾದ ಧನಲಾಭ, ಸೌಭಾಗ್ಯ ವೃದ್ಧಿ ಎನ್ನುವಂತಹ ಯೋಗ. ತೃತೀಯದ ಕೇತುವಿನಿಂದ ಲಾಭ ವೃದ್ಧಿ, ಇದು ಪೂರಕವಾಗಿಯೇ ಇದೆ. ಗುರು ದ್ವಿತೀಯದಲ್ಲಿ ಏನು ಫಲವನ್ನು ಹೇಳ್ತಾನೋ ಅದೇ ಫಲವನ್ನು ಕೂಡ ಕೇತು ವೃದ್ಧಿ ಮಾಡ್ತಾನೆ, ಹೆಚ್ಚು ಮಾಡ್ತಾನೆ. ಚತುರ್ಥದ ಶುಕ್ರನ ಕಾರಣದಿಂದ ದೇವತಾ ದರ್ಶನ, ಅದರಲ್ಲಿಯೂ ನಿಮ್ಮ ಕುಲದೇವತಾ ಸಂದರ್ಶನ ಆಗಿರಬಹುದು, ಇಷ್ಟ ದೇವತಾ ದರ್ಶನ ಇರಬಹುದು, ಅಂತಹ ಒಂದು ಶುಭಯೋಗ. ಹಾಗೂ ಒಳ್ಳೆಯ ಒಂದು ಯಾತ್ರೆ ಮತ್ತು ವಿದ್ಯಾಗೋಷ್ಠಿ ಇದರಲ್ಲಿ ಭಾಗವಹಿಸುವಂತಹ ಒಂದು ಒಳ್ಳೆಯ ಅವಕಾಶ. ಸಪ್ತಮದ ಚಂದ್ರನ ಕಾರಣದಿಂದ ದೇಹಪುಷ್ಟಿ, ಸ್ತ್ರೀಭೋಗ ಮತ್ತು ಧನಾಗಮ, ಈ ಯೋಗಗಳನ್ನು ಶುಭಾಧಿಕ್ಯ ಫಲಗಳನ್ನು ನೀವು ಕಾಣುತ್ತೀರಿ. ಪಂಚಮದ ರವಿಯ ಕಾರಣದಿಂದ ಆಲಸ್ಯ ಮತ್ತು ದೇಹಪೀಡೆ ಬಂದೊದಗಬಹುದು. ನವಮದ ರಾಹು ಮತ್ತು ಮಾಂದಿ ಸಂಯೋಗದಿಂದ ಪಾಪಬುದ್ಧಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನ ಬಾಧೆ. ದಶಮದ ಶನಿಯ ಕಾರಣದಿಂದ ವ್ಯಾಕುಲ, ಶೋಕ ಮತ್ತು ಸಂತಾಪ ಇವುಗಳನ್ನು ನೀವು ಹೊಂದಬಹುದಾಗತ್ತೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಶುಭಾಧಿಕ್ಯ ಫಲಗಳೇ ಹೆಚ್ಚಾಗಿದ್ದಾವೆ, ಆದ್ದರಿಂದ ಚಿಂತಿಸುವ ಅಗತ್ಯ ಇಲ್ಲ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪಂಚಮಕ್ಕೆ ಕುಜನ ಪ್ರವೇಶ, ಚತುರ್ಥದಲ್ಲಿದ್ದು ಸ್ವಲ್ಪ ವಾಹನದಿಂದ ನಷ್ಟ, ವಾಹನದಿಂದ ಸ್ವಲ್ಪ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದ. ಈಗ ಪಂಚಮಕ್ಕೆ ಬರುವ ಅಂಗಾರಕ ಯಾವ ಫಲಗಳನ್ನು ಕೊಡ್ತಾನೆ ಇದನ್ನು ನೋಡುವುದಾದರೆ, ರಿಪುಗದ ಕೋಪ ಭಯಾನಿ ಪಂಚಮೇ ತನಯಕೃತಾಶ್ಚ ಶುಚೋ ಮಹೀಸುತೆ. ಭೂಮಿಪುತ್ರನಾದಂತಹ ಅಂಗಾರಕ ಪಂಚಮ ಸ್ಥಾನಕ್ಕೆ ಬರುವುದರಿಂದ ವೈರಿಗಳಿಂದಲೂ, ರೋಗದಿಂದಲೂ ಮತ್ತು ಕೋಪದಿಂದಲೂ ಹಾನಿ, ಭಯ ಹಾಗೂ ತನಯಕೃತಾಶ್ಚ ಮಕ್ಕಳ ಕಾರಣದಿಂದ ಶೋಕವನ್ನು ಅನುಭವಿಸುವಂತಹ ಒಂದು ಕಾಲ. ಪಂಚಮದ ಬುಧನ ಕಾರಣದಿಂದ ದೇಹಾಲಸ್ಯ, ಕಲಹ ಮತ್ತು ಉಷ್ಣಬಾಧೆ. ಇನ್ನು ಜನ್ಮದಲ್ಲಿ ಕುಜಸ್ಥಿತಿ, ನಾನು ಹಿಂದೆ ಗುರುವಿನ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕರ್ಕಾಟಕ ರಾಶಿಗೆ ಗುರು ಪ್ರವೇಶ, ಇದರ ಶುಭಾಶುಭ ಫಲಗಳ ನಿರೂಪಣೆಯನ್ನು ಮಾಡಿದ್ದೇನೆ. ಕರ್ಕಾಟಕ ರಾಶಿಯವರಿಗೆ ಈಗ ಜನ್ಮದ ಗುರು, ಇದರಿಂದ ಸ್ಥಾನಭ್ರಂಶ ಮತ್ತು ಧನಕ್ಷಯ, ಕಲಹ ಎನ್ನುವಂತಹ ಯೋಗ. ದ್ವಿತೀಯದ ಕೇತುವಿನ ಕಾರಣದಿಂದ ವಿತ್ತಹಾನಿ, ಚತುರ್ಥ ರವಿಯ ಕಾರಣದಿಂದ ಬಂಧುದ್ವೇಷ, ಗೃಹ ಕಲಹ ಮತ್ತು ಪ್ರಯಾಣದಲ್ಲಿ ವಿಘ್ನ. ಹಾಗಾಗಿ ಎಲ್ಲಿಯಾದರೂ ಟೂರ್ ನೀವು ಪ್ಲ್ಯಾನ್ ಮಾಡಿದರೆ ಒಮ್ಮೆ ಆಲೋಚನೆ ಮಾಡಿ. ಅಷ್ಟಮದ ರಾಹುವಿನ ಕಾರಣದಿಂದ ರೋಗಬಾಧೆ, ಅಷ್ಟಮದ ಮಾಂದಿಯ ಕಾರಣದಿಂದ ಆಹಾರದಲ್ಲಿ ದೋಷ ಮತ್ತು ಅನಾರೋಗ್ಯ. ನವಮದ ಶನಿಯ ಕಾರಣದಿಂದ ಅಲ್ಪ ಸುಖ, ಅಲ್ಪ ಲಾಭ, ಜ್ವರಪೀಡ ಎನ್ನುವಂತಹ ಯೋಗಗಳು. ತೃತೀಯದ ಶುಕ್ರ ನಿಮಗೆ ದೇಹ ಸೌಖ್ಯವನ್ನು, ಮಣಿಲಾಭವನ್ನು ಹಾಗೂ ಸಂಗೀತಾದಿ ಕಲಾಸ್ವಾದನೆ ಮಾಡುವಂತಹ ಯೋಗವನ್ನು ಅನುಗ್ರಹ ಮಾಡ್ತಾನೆ. ಮಾನಸಿಕವಾಗಿ ಒಂದು ನೆಮ್ಮದಿಯನ್ನು ಕಾಣುವ ಒಂದು ಕಾಲ. ಷಷ್ಠದ ಚಂದ್ರನ ಕಾರಣದಿಂದ ಸ್ವಸ್ಥಾನ ಪ್ರಾಪ್ತಿ, ಧರ್ಮಸಿದ್ಧಿ ಎನ್ನುವಂಥದ್ದು ಯೋಗ. ಗಮನಿಸಬೇಕು, ಇಲ್ಲಿ ಗುರುವಿನಿಂದ ಸ್ಥಾನಭ್ರಂಶ ಎನ್ನುವಂತಹ ಯೋಗ ಹೇಳಲ್ಪಟ್ಟಿದೆ. ಆದರೆ ಇದೇ ಕಾಲದಲ್ಲಿ ಚಂದ್ರನಿಂದ ಸ್ವಸ್ಥಾನ ಪ್ರಾಪ್ತಿ ಮತ್ತು ಧರ್ಮಸಿದ್ಧಿ ಎನ್ನುವಂತಹ ಯೋಗ ಇದೆ.
ಇದನ್ನು ನೀವು ಗಮನಿಸಿದಾಗ ಒಂದು ವೇಳೆ ನೀವು ಇರುವಂತಹ ಸ್ಥಾನ ಬದಲಾವಣೆಯಾಗುವಂತಹ ಹೊತ್ತಾದರೂ ಕೂಡ ನಿಮಗೆ ನಿಮ್ಮದೇ ಆದಂತಹ ಮತ್ತೊಂದು ಸ್ಥಾನ ತೆರವಾಗಿ ಕಾಯುತ್ತಾ ಇದೆ. ಹಾಗಾಗಿ ಹೆಚ್ಚು ದುಃಖಿಸಬೇಕಾದ, ಅದಕ್ಕಾಗಿ ಚಿಂತಿಸಬೇಕಾದ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಕರ್ಕಾಟಕ ರಾಶಿಯವರಿಗೆ 50-50 ಈ ಪ್ರಮಾಣದಲ್ಲಿ ಶುಭಾಶುಭ ಫಲಗಳಿದ್ದಾವೆ, ಆದ್ದರಿಂದ ನಿಭಾಯಿಸಬಹುದು. ಇನ್ನು ಸಿಂಹರಾಶಿಗೆ ಚತುರ್ಥಕ್ಕೆ ಕುಜನ ಆಗಮನ. ಭವತಿ ಧರಣಿಜೆ ಚತುರ್ಥಗೆ ಜ್ವರ ಜಠರಗದ ಸೃಗುದ್ಭವ ಕುಪುರುಷ ಜನಿತಾಶ್ಚ ಸಂಗಮಾತ್ ಪ್ರಸಭಮಿತಿ ಕರೋತಿ ಚಾಶುಭಂ. ಅಂದರೆ ಅಶುಭ ಫಲವನ್ನೇ ಹೇಳಿದ್ದಾರೆ. ಜ್ವರಪೀಡೆ, ಜಠರ ಹಾಗೂ ಗುದಗಳಲ್ಲಿ ರೋಗಬಾಧೆ ಮತ್ತು ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೋಗಬಾಧೆಗಳು ಕಾಣಿಸಬಹುದು. ದುಷ್ಟ ಸಂಸರ್ಗ, ಇದರಿಂದ ಮಾನಹಾನಿ ಖಂಡಿತ ಉಂಟಾಗತ್ತೆ. ಇನ್ನು ಜನ್ಮದ ಕೇತುವಿನ ಕಾರಣದಿಂದ ಧನಕ್ಷಯ, ಪಂಚಮದ ಚಂದ್ರನಿಂದ ವಾತಬಾಧೆ ಮತ್ತು ಮನದಲ್ಲಿ ಪೀಡೆ, ಸಪ್ತಮದ ರಾಹುವಿನಿಂದ ದಾಂಪತ್ಯ ಕಲಹ ಮತ್ತು ದಾಂಪತ್ಯ ಸುಖದಲ್ಲಿ ನೀವು ಹೆಚ್ಚು ಏರುಪೇರನ್ನು ಕಾಣುವಂತಹ ಕಾಲ. ಸಪ್ತಮದ ಮಾಂದಿಯಿಂದಲೂ ದಾಂಪತ್ಯಕ್ಕೆ ತೊಡಕು, ಅಷ್ಟಮದ ಶನಿಯ ಕಾರಣದಿಂದ ನಾನಾ ಕಾರ್ಯವಿನಾಶ ಮತ್ತು ಅಪಮೃತ್ಯು ಭಯ ಎನ್ನುವುದಾಗಿ. ಇದರಲ್ಲಿ ಅಪಮೃತ್ಯು ಭಯ ಅಂದ ಕೂಡಲೇ ನೀವು ಬೆಚ್ಚಬೇಕಾಗಿಲ್ಲ. ಯಾಕೆಂದರೆ ನಿಮ್ಮ ದಶಾಭುಕ್ತಿಗಳು ಬಹಳ ಉತ್ತಮವಾಗಿದ್ದರೆ ಈ ಫಲಗಳೇನು ನಿಮಗೆ ಅನ್ವಯ ಆಗೋದಿಲ್ಲ. ಆದ್ದರಿಂದ ಜಾತಕವನ್ನು ಚೆನ್ನಾಗಿ ಪರಿಶೀಲನೆಯನ್ನು ಮಾಡಿ ಯಾವ ದಶಾ ಯಾವ ಭುಕ್ತಿ ನಡೀತಾ ಇದೆ ಇದನ್ನು ಕೂಡ ನೀವು ಮನಗಾಣಬೇಕು. ದ್ವಿತೀಯದ ಶುಕ್ರನ ಕಾರಣದಿಂದ ಕೀರ್ತಿ ಲಾಭ ಮತ್ತು ವಸ್ತ್ರ ಲಾಭ, ತೃತೀಯದ ರವಿಯಿಂದ ಉತ್ತಮವಾದಂತಹ ಆರೋಗ್ಯ ಮತ್ತು ಸಮ್ಮಾನ, ಚತುರ್ಥದ ಬುಧನ ಕಾರಣದಿಂದ ಧನ ಧಾನ್ಯ ಲಾಭ, ಕಾರ್ಯವೃದ್ಧಿ, ದ್ವಾದಶದ ಗುರು ನಿಮಗೆ ಸ್ಥಾನಭ್ರಂಶವನ್ನು ಮತ್ತು ವೃಥಾ ಸಂಚರಣವನ್ನು ಉಂಟು ಮಾಡ್ತಾ ಇದ್ದಾನೆ. ಅದು ನಿಮ್ಮ ಅನುಭವಕ್ಕೆ ಈಗಾಗಲೇ ಬರತೊಡಗಿದೆ. ವೃಥಾ ಸಂಚರಣ, ಇದರ ಬಗ್ಗೆ ನೀವು ಗಮನಿಸಬೇಕು. ಅಂದರೆ ಹೆಚ್ಚು ಹೆಚ್ಚು ಓಡಾಟ ಈ ಕಾಲದಲ್ಲಿ ಅಷ್ಟೊಂದು ಶ್ರೇಯಸ್ಸಲ್ಲ. ಇದಿಷ್ಟು ಸಿಂಹರಾಶಿಯವರ ಫಲವಾದರೆ, ಕನ್ಯಾ ರಾಶಿಯವರಿಗೆ ತೃತೀಯ ಸ್ಥಾನಕ್ಕೆ ಕುಜನ ಆಗಮನ. ವಿಜಯಂ ಧನಮಾರೋಗ್ಯಂ ಇಷ್ಟಸಿದ್ಧಿ ಸುಭೋಜನಂ ವಸ್ತ್ರಲಾಭಾದಿ ಸನ್ಮಾನಂ ತೃತೀಯ ಸ್ಥಾನಗೆ ಕುಜೆ. ಅದು ಒಳ್ಳೆಯ ಫಲವನ್ನು ಹೇಳಿದ್ದಾರೆ. ವಿಜಯ ಪ್ರಾಪ್ತಿ ಮತ್ತು ಧನಯೋಗ, ಉತ್ತಮವಾದಂತಹ ಆರೋಗ್ಯ, ಇಷ್ಟ ಕಾರ್ಯಾರ್ಥ ಸಿದ್ಧಿ, ಒಳ್ಳೆಯ ಭೋಜನ, ವಸ್ತ್ರಲಾಭ, ಈ ಎಲ್ಲ ಫಲಗಳನ್ನು ಕೂಡ ಕನ್ಯಾ ರಾಶಿಯವರು ನೀವು ಅನುಭವಿಸ್ತೀರಿ. ಜನ್ಮದ ಶುಕ್ರನ ಕಾರಣದಿಂದ ಅರ್ಥಲಾಭ, ಸ್ತ್ರೀ ಸುಖ, ಷಷ್ಠದ ರಾಹುವಿನಿಂದ ಶತ್ರುನಾಶ, ಷಷ್ಠದ ಮಾಂದಿಯಿಂದ ರೋಗ ಭಯ, ಇದರಲ್ಲಿ ಕೂಡ ಉಬ್ಬಸಾದಿ ರೋಗಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಲಾಭಸ್ಥಾನಕ್ಕೆ ಗುರು ಬಂದಾಗಿದೆ. ಇದರ ಕಾರಣದಿಂದ ಸರ್ವಾರ್ಥ ಸಿದ್ಧಿ ಎನ್ನುವಂತಹ ಯೋಗ ಫಲ. ದ್ವಿತೀಯದ ರವಿಯ ಕಾರಣದಿಂದ ವಿತ್ತಹಾನಿ ಮತ್ತು ವಂಚನೆಗೆ ಒಳಗಾಗುವ ಸಾಧ್ಯತೆ. ಇದರಲ್ಲೂ ನಾವು ಗಮನಿಸಬೇಕಾದ್ದೇನು ಅಂದರೆ, ಹಣದ ಹೂಡಿಕೆಯನ್ನೇನಾದರೂ ಕನ್ಯಾ ರಾಶಿಯವರು ಮಾಡುವುದಿದ್ದರೆ 1 ರಿಂದ 1.5 ತಿಂಗಳು ನೀವು ಆಲೋಚನೆ ಮಾಡಬೇಕಾದಂತಹ ಸ್ಥಿತಿ ಇದೆ. ಕಾರಣ ಏನು ಅಂದರೆ, ವಂಚನೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು. 3ರ ಬುಧನ ಕಾರಣದಿಂದ ತಪಶ್ಚ್ಯುತಿ, ಬುದ್ಧಿಜಾಡ್ಯ, ಅಂದರೆ ನೀವು ಯಾವುದಾದ್ರೂ ಒಂದು ವಿಶೇಷ ಅನುಷ್ಠಾನವನ್ನು ಮಾಡ್ತಾ ಇದ್ದರೆ ಅದರಿಂದ ಚ್ಯುತರಾಗುವಂತಹ ಕಾಲ ಮತ್ತು ಬುದ್ಧಿ ಏನು ಕೆಲಸ ಮಾಡದೆ ಹೋಗಬಹುದು. ಚತುರ್ಥದ ಚಂದ್ರನ ಕಾರಣದಿಂದ ಬಂಧುವೈರ, ಸಪ್ತಮದ ಶನಿಯ ಕಾರಣದಿಂದ ವ್ಯಾಧಿ ಮತ್ತು ಪೀಡೆ, ಪ್ರವಾಸದಲ್ಲಿ ಸಂಕಷ್ಟ ಒದಗತ್ತೆ. ದಾಂಪತ್ಯ ಕಲಹ ಸಹಜವಾಗಿಯೇ ಸಪ್ತಮದ ಶನಿಯ ಕಾರಣದಿಂದ ಉಂಟಾಗತ್ತೆ. ದ್ವಾದಶದ ಕೇತುವಿನಿಂದ ಅರ್ಥಹಾನಿ ಎನ್ನುವಂತಹ ಯೋಗ ಫಲಗಳು. ಹಾಗೆ ಇಲ್ಲಿ ಗಮನಿಸಿದಾಗ ತುಲಾರಾಶಿಯವರಿಗೂ ಕೂಡ 50-50 ವಿಭಾಗವನ್ನು ಮಾಡಿದರೆ ಶುಭಾಶುಭ ಫಲಗಳಿದ್ದಾವೆ. ಹಾಗಾದ್ದರಿಂದ ಹೆಚ್ಚು ಚಿಂತಿಸಬೇಕಾದ ಅಗತ್ಯವೂ ಕಾಣಿಸ್ತಾ ಇಲ್ಲ. ತುಲಾರಾಶಿಯವರಿಗೆ ಇದುವರೆಗೆ ಜನ್ಮದಲ್ಲಿದ್ದಂತಹ ಅಂಗಾರಕ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ದ್ವಿತೀಯೇ ನರೇಂದ್ರ ಪೀಡಾ ಕಲಹಾರಿ ದೋಷೈ ಭೃಶಂಚ ಪಿತ್ತಾನಲ ರೋಗಚೋರೈ, ರಾಜಪೀಡೆ ಅಂದರೆ ಅಧಿಕಾರಿ ವರ್ಗದವರಿಂದ ಅನೇಕ ಬಾಧೆಗಳು ಉಂಟಾಗಬಹುದು. ಮತ್ತು ಎಲ್ಲರಲ್ಲಿ ಕಲಹ, ಶತ್ರುಬಾಧೆ, ಭೃಶಂಚ ಪಿತ್ತಾನಲ ರೋಗಚೋರೈ, ನೀವು ಪಿತ್ತ
ಮತ್ತು ಅನಲ ರೋಗ, ವಾಯುವಿಗೆ ಸಂಬಂಧಪಟ್ಟ ರೋಗ, ವಾಯುಬಾಧೆ ಮತ್ತು ಅಗ್ನಿಬಾಧೆ, ಅನಲ ಅಗ್ನಿಬಾಧೆ, ಚೋರಬಾಧೆ ಇದಿಷ್ಟನ್ನು ಕೂಡ ಅನುಭವಕ್ಕೆ ತೆಗೆದುಕೊಳ್ಳುವಂತಹ ಕಾಲ. ಜನ್ಮದ ರವಿಯ ಕಾರಣದಿಂದ ಆಯಾಸ ಮತ್ತು ಹೊತ್ತು ಮೀರಿ ಊಟವನ್ನು ಮಾಡುವಂತಹ ಯೋಗ. ಪಂಚಮದ ರಾಹು ಮಾಂದಿ, ಇದರಿಂದ ಮಕ್ಕಳಿಂದ ಪೀಡೆ, ಮಕ್ಕಳಿಗಾಗಿ ನೀವು ದುಃಖಿಸುವಂತಹ ಒಂದು ಕಾಲ. ದಶಮದ ಗುರುವಿನ ಕಾರಣದಿಂದ ಧಾನ್ಯಹಾನಿ ಹಾಗೂ ಸ್ವಜನರಿಂದ ದೂಷಣೆಗೆ ಒಳಗಾಗುವಂತಹದ್ದು. ನೀವು ನಿಮ್ಮವರು ಅಂತ ಹೇಳಿ ಅನೇಕ ಉಪಕೃತಿಯನ್ನು ಮಾಡಿರ್ತೀರಿ, ಆದರೆ ಅದನ್ನು ಪಡೆದುಕೊಂಡ ಜನರೇ ನಿಮ್ಮನ್ನು ದೂಷಿಸುವಂತಹ ಒಂದು ಕಾಲ. ವ್ಯಯದ ಶುಕ್ರನ ಕಾರಣದಿಂದ ಶತ್ರುಪೀಡೆ ಮತ್ತು ಚೋರಬಾಧೆ ಎನ್ನುವಂಥದ್ದು. ನೋಡಿ, ಚೋರಬಾಧೆ ಇದು ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ. ಅಂಗಾರಕನ ಕಾರಣದಿಂದಲೂ ಇದೆ, ಶುಕ್ರನ ಕಾರಣದಿಂದಲೂ ಇದೆ. ಹಾಗಾಗಿ ಎಲ್ಲಿಯಾದರೂ ಕಳ್ಳತನ ಆಗುವ ಸಂಭವ ಉಂಟು. ನಿಮ್ಮ ವಸ್ತುಗಳಲ್ಲಿ ಎಚ್ಚರಿಕೆಯನ್ನು ಇಟ್ಟುಕೊಳ್ಳಿ. ದ್ವಿತೀಯದ ಬುಧನಿಂದ ವ್ಯಾಪಾರದಿಂದ ಅಧಿಕ ಲಾಭ ಹಾಗೂ ತೃತೀಯದ ಚಂದ್ರನಿಂದ ಅರ್ಥಲಾಭ, ಷಷ್ಠದ ಶನಿಯಿಂದ ಧನಧಾನ್ಯ ವೃದ್ಧಿ, ಲಾಭದ ಕೇತುವಿನಿಂದ ಅರ್ಥಲಾಭ. ಹಾಗಾಗಿ ವ್ಯಾವಹಾರಿಕವಾಗಿ ಗಮನಿಸಿದರೆ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿಯೇ ಇದೆ. ಇನ್ನು ರೋಗಗಳ ಬಗ್ಗೆಯೂ ಮತ್ತು ಅಧಿಕಾರಿ ವರ್ಗದವರ ಬಗ್ಗೆಯೂ ಹಾಗೂ ಪದೇ ಪದೇ ಉಂಟಾಗಬಹುದಾದ ಚೋರತನ, ಕಳ್ಳತನದ ಬಗ್ಗೆಯೂ ಎಚ್ಚರಿಕೆಯನ್ನು ವಹಿಸಿದರೆ ತುಲಾರಾಶಿಯವರಿಗೆ ಇರಬಹುದಾದ ಎಲ್ಲ ಅಶುಭಗಳು ನಿವಾರಣೆ ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಜನ್ಮಕ್ಕೆ ಅಂಗಾರಕನ ಆಗಮನ, ತನ್ನ ಮನೆಯನ್ನು ತಾನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಏನೆಲ್ಲ ಫಲಗಳಿದ್ದಾವೆ ಇದನ್ನು ನಾವೊಮ್ಮೆ ನೋಡಿದರೆ, ಈಗ ಸ್ವಕ್ಷೇತ್ರಕ್ಕೆ ತಾನು ಬರ್ತಾ ಇರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿ ಅವನಿಗೇನೂ ತೊಂದರೆಯನ್ನು ಮಾಡುವುದಿಲ್ಲ. ಆದರೆ ಒಂದು 30 ಭಾಗ, 100ರಲ್ಲಿ 30 ಭಾಗ ಅವನು ಈ ತೊಂದರೆಯ ಅನುಭವಗಳನ್ನು ಕೊಡ್ತಾನೆ. ಇದು ಯಾವ ರೀತಿ ಇದೆ ಇದನ್ನು ನಾವು ನೋಡಿದರೆ, ಕುಜೇಭಿಘಾತಃ ಪ್ರಥಮೆ, ಅಭಿಘಾತವನ್ನು ಉಂಟು ಮಾಡ್ತಾನೆ. ಯಾವುದಾದ್ರೂ ಒಂದು ಸಣ್ಣ ಅನಾಹುತಗಳು ಉಂಟಾಗಬಹುದು. ಅದು ಹೇಗಿರಬಹುದು ಅಂದರೆ, ಅಗ್ನಿಗೆ ಸಂಬಂಧಪಟ್ಟ ಹಾಗೆಯೂ ಇರಬಹುದು, ವಾಹನದಲ್ಲಿ ಅಪಘಾತವೂ ಇರಬಹುದು. ಆದರೆ ಇದು ದೊಡ್ಡ ಪ್ರಮಾಣದಲ್ಲಿ ಖಂಡಿತವಾಗಿಯೂ ಆಗೋದಿಲ್ಲ. ಸ್ಫೋಟಗೊಳ್ಳಬೇಕಾದಂತಹ ಯೋಗ ಇದ್ದಲ್ಲಿ ಯಾವುದೋ ಒಂದು ಸಣ್ಣ ದೀಪದ ಕಿಡಿಯೋ ಅಥವಾ ಊದುಬತ್ತಿಯ ಕಿಡಿಯೋ ತಾಗಿ ವಸ್ತ್ರದಲ್ಲಿ ರಂಧ್ರ ಉಂಟಾಗಬಹುದು. ಹಾಗೆ ವೇಗವಾಗಿ ಚಲಿಸ್ತಾ ಇದ್ದಾಗ ಇನ್ನೇನು ದೊಡ್ಡ ಅಪಘಾತ ಉಂಟಾಗಬೇಕು, ಸ್ವಲ್ಪದರಲ್ಲಿ ಅದು ತಪ್ಪಬಹುದು. ಆದರೆ ಸಣ್ಣ ಮಟ್ಟಿಗೆ ವಾಹನಕ್ಕೆ ಹಾನಿ ಉಂಟಾಗಬಹುದು ಅಥವಾ ಎಲ್ಲಿಯೋ ದೇಹದಲ್ಲಿ ಸಣ್ಣ ಪುಟ್ಟ ಗಾಯಗಳು ಉಂಟಾಗಬಹುದು. ಈ ಒಂದು ಯೋಗ ಫಲಗಳು ವೃಶ್ಚಿಕ ರಾಶಿಯವರ ಅನುಭವಕ್ಕೆ ಬರುತ್ತೆ. ಇನ್ನು ಅಲ್ಲಿಯೇ ಬುಧನು ಸ್ಥಿತನಾಗಿದ್ದಾನೆ ಜನ್ಮರಾಶಿಯಲ್ಲಿಯೇ. ಚಿತ್ತಕ್ಲೇಶ ಮತ್ತು ವಾತರೋಗ ಇದು ಪದೇ ಪದೇ ನಿಮ್ಮನ್ನು ಬಾಧಿಸ್ತಾ ಉಂಟು. ವಾತರೋಗ. ದ್ವಿತೀಯದ ಚಂದ್ರನಿಂದ ಅಂತಃಕ್ಲೇಶ, ಹೇಳಿಕೊಳ್ಳಲಾಗದಂತಹ ಒಂದು ದುಃಖ ನಿಮ್ಮನ್ನು ಆವರಿಸುತ್ತೆ. ಚತುರ್ಥದ ರಾಹುವಿನ ಕಾರಣದಿಂದ ಮತ್ತು ಅಲ್ಲಿಯೇ ಮಾಂದಿಯೂ ಇರುವುದರಿಂದ ಪದೇ ಪದೇ ಶೋಕದ ಅನುಭವ, ಮನೆಯಲ್ಲಿ ಅಶಾಂತಿ. ಪಂಚಮದ ಶನಿಯ ಕಾರಣದಿಂದ ಕಾರ್ಯಹಾನಿ ಮತ್ತು ಮನಸ್ತಾಪ. ಇದರಲ್ಲಿಯೂ ಕೂಡ ನೀವು ಗಮನಿಸಬೇಕಾದ್ದು, ಪುತ್ರವರ್ಗದವರಿಂದ ಅಂದರೆ ಮಕ್ಕಳಲ್ಲಿ ಮನಸ್ತಾಪ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೂ ಒಂದು ವೇಳೆ ಮಕ್ಕಳು ಅಲ್ಲದೇ ಹೋದರೆ ಮಕ್ಕಳ ಸಮಾನ ವಯಸ್ಕರಲ್ಲಿ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇದೆ. ವ್ಯಯದ ರವಿಯ ಕಾರಣದಿಂದ ಸ್ಥಾನನಾಶ ಮತ್ತು ಅವಮಾನ, ಪದೇ ಪದೇ ಅವಮಾನಗೊಳ್ಳುವಂತಹ ಪರಿಸ್ಥಿತಿ. ಆದರೆ ಇದೆಲ್ಲವನ್ನು ಪರಿಹಾರ ಮಾಡುವುದಕ್ಕೆ ನವಮಕ್ಕೆ ನಿಮಗೆ ಗುರುವಿನ ಆಗಮನ ಆಗಿದೆ. ಇದು ಭಾಗ್ಯೋದಯ ಕಾಲ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷವಾದ ಪರಿಹಾರವನ್ನು ಹೇಳುವುದಾದರೆ, ನೀವು ಗುರುವಿನ ಅನುಗ್ರಹಕ್ಕೆ ಭಾಜನರಾದರಿ ಅಂತಾದರೆ ಮೇಲೆ ಹೇಳಿದ ಎಲ್ಲ ಸಂಕಷ್ಟಗಳಿಂದ ನೀವು ನಿವಾರಣೆಯನ್ನು ಹೊಂದುತ್ತೀರಿ. ಹಾಗೂ ದಶಮದ ಕೇತುವಿನಿಂದ ಲಾಭಸ್ಥಾನದ ಶುಕ್ರನಿಂದ ಇಷ್ಟಕಾರ್ಯಾರ್ಥ ಸಿದ್ಧಿ ಎನ್ನುವಂಥದ್ದು ಒದಗುತ್ತೆ. ಬಹುತೇಕ 60 ಭಾಗ ಅಶುಭ ಫಲಗಳಿದ್ದು ಇನ್ನು 40 ಭಾಗ ನಿಮಗೆ ಶುಭ ಫಲಗಳೇ ಇದ್ದಾವೆ. ವೃಶ್ಚಿಕ ರಾಶಿಯವರು ನಾನು ಹೇಳಿದ ಒಂದು ವಿಶೇಷ ಪರಿಹಾರದಿಂದ ನೀವು ಶುಭಾಧಿಕ್ಯ ಫಲವನ್ನು ಕಾಣುತ್ತೀರಿ. ಧನುರಾಶಿಯವರಿಗೆ ಇದುವರೆಗೆ ಲಾಭದಲ್ಲಿದ್ದಂತಹ ಅಂಗಾರಕ ವ್ಯಯಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಕಾರಣದಿಂದ ಪ್ರವಾಸಂ ದುರಿತಂ ಕ್ಲೇಶಂ ಬಂಧುವೈರಂ ಸದಾಮಯಂ ದೇಹಪೀಡಾಂಚ ಸಂಚಾರಂ ದ್ವಾದಶಸ್ಥೆ ಧರಾಸುತೆ. ಪ್ರವಾಸದಲ್ಲಿ ದುರಿತ, ಎಲ್ಲಿಯಾದರೂ ಟೂರ್ ನೀವು ಪ್ಲ್ಯಾನ್ ಮಾಡಿದರೆ ಅದರಲ್ಲಿ ಸಂಕಷ್ಟ ಒದಗಬಹುದು.
ಹಾಗೂ ಬಂಧು ವೈರ ಕ್ಲೇಶ ಮತ್ತು ಸದಾಮಯ ಮೇಲಿಂದ ಮೇಲೆ ರೋಗಬಾಧೆ, ದೇಹದಲ್ಲಿ ಪೀಡೆ ಹಾಗೂ ಸದಾ ಸಂಚಾರ. ಈಗ ಸಂಚಾರ ಬೇಡ ಅಂತ ಹೇಳ್ತೇವೆ, ಆದರೆ ಸಂಚಾರ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯ ನಿಮಗೆ ಬಂದೊದಗತ್ತೆ. ಆ ಸಂಚಾರದಲ್ಲಿ ನಿಮಗೆ ಅನೇಕ ವ್ಯಯ ಉಂಟಾಗತ್ತೆ. ವ್ಯಯದ ಬುಧನ ಕಾರಣದಿಂದ ಸುಖಹಾನಿ ಮತ್ತು ಅಲ್ಪ ಕೃಷಿ, 3ರ ಮಾಂದಿಯ ಕಾರಣದಿಂದ ಸಹೋದರರಲ್ಲಿ ಕಲಹ ಮತ್ತು ಕೆಲವು ಜಾತಕದ ಅನುಸಾರಿಯಾಗಿ ಹೇಳುವುದಾದರೆ ಸಹೋದರರನ್ನು ಕಳೆದುಕೊಳ್ಳುವಂತಹ ಒಂದು ಯೋಗ ಕೂಡ ಈ ಕಾಲದಲ್ಲಿ ಇದೆ. 4ದ ಶನಿಯ ಕಾರಣದಿಂದ ಸ್ವಸ್ಥಾನ ಹಾನಿ ಮತ್ತು ಮಸೂರಿಕಾ ಎನ್ನುವಂತಹ ರೋಗಬಾಧೆ. 8ಮದ ಗುರುವಿನ ಕಾರಣದಿಂದ ಚೋರ ಹಾಗೂ ರಾಜಭೀತಿ, ಅಧಿಕಾರಿ ವರ್ಗದವರಿಂದ ಏನಾದರೂ ತೊಂದರೆ ತಾಪತ್ರಯಗಳು ಉಂಟಾಗಬಹುದು. ಭಾಗ್ಯದ ಕೇತುವಿನ ಕಾರಣದಿಂದ ಭಾಗ್ಯಹಾನಿ ಎನ್ನುವಂಥದ್ದು. ಆದರೆ ಜನ್ಮದ ಚಂದ್ರನಿಂದ ಮೃಷ್ಟಾನ್ನ ಭೋಜನ, ವಿಶೇಷವಾದಂತಹ ಅಡುಗೆಗಳಿಂದ ನೀವು ರುಚಿಯಾದ ಭೋಜನವನ್ನು ಸವಿಯುವಂತಹ ಕಾಲ. 3ದ ರಾಹುವಿನಿಂದ ಸುಖಪ್ರಾಪ್ತಿ ಹಾಗೂ ಕರ್ಮಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಅರ್ಥಸಿದ್ಧಿ ಮತ್ತು ಗಾನವಿದ್ಯೆ ವಿಶೇಷವಾಗಿ ಒಲಿಯುತ್ತೆ. ಇನ್ನು ಲಾಭದ ರವಿಯ ಕಾರಣದಿಂದ ವೈಭವ ಪ್ರಾಪ್ತಿ ಎನ್ನುವಂತಹ ಯೋಗ. ಅಂದರೆ ಶುಭಾಧಿಕ್ಯ ಫಲಗಳನ್ನೇ ನಾವು ಧನುರಾಶಿಯವರಿಗೆ ಹೇಳಬಹುದಾಗತ್ತೆ. ಮೊದಲು ಹೇಳಿದ ಹಾಗೆ ಪ್ರವಾಸ ಮತ್ತು ರೋಗ ಹಾಗೂ ಅಧಿಕಾರಿ ವರ್ಗ, ಇವು 3 ವರ್ಗದವರ ಮೇಲೆ ನೀವು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಮತ್ತೆ ಯಾವ ತೊಂದರೆಗಳು ಬಾಧಿಸುವುದಿಲ್ಲ. ಮಕರ ರಾಶಿಯವರಿಗೆ ಲಾಭಕ್ಕೆ ಕುಜನ ಆಗಮನ, ದ್ರವ್ಯಾರೋಗ್ಯ ಕ್ಷೇತ್ರ ವೃದ್ಧಿಶ್ಚ ಲಾಭೆ. ಇಲ್ಲಿ ನಿಜವಾಗಿಯೂ ಕೂಡ ಮಕರ ರಾಶಿಯವರಿಗೆ ಒಂದು ದೈವಾನುಗ್ರಹದ ಕಾಲ. 7ಮದಲ್ಲಿಯೇ ಗುರು ಇದ್ದಾನೆ. ಈಗ ಪೂರಕವಾಗಿ ಲಾಭಸ್ಥಾನಕ್ಕೆ ಕುಜ ಬರ್ತಾ ಇದ್ದಾನೆ. ಈ ಸಮಯವನ್ನು ನೀವು ಚೆನ್ನಾಗಿ ಬಳಸಿಕೊಳ್ಳಿ. ಯಾವುದಾದ್ರೂ ಭೂ ವ್ಯವಹಾರಗಳಿದ್ದರೆ, ಮನೆಗೆ ಸಂಬಂಧಪಟ್ಟ ಪಾಲು ಅಥವಾ ಇನ್ಯಾವುದಾದ್ರೂ ವ್ಯವಹಾರಗಳಿದ್ದರೆ ಅದೆಲ್ಲವನ್ನು ಕೂಡ ಈ ಕಾಲದಲ್ಲಿ ಮುಗಿಸಿಕೊಳ್ಳಬೇಕಾದದ್ದು ತುಂಬ ಅಗತ್ಯ ಮತ್ತು ಅತ್ಯಂತ ಸೂಕ್ತವಾದಂತಹ ಕಾಲ. ಕ್ಷೇತ್ರ ವೃದ್ಧಿಯಾಗುವಂತಹ ಕಾಲ, ಮತ್ತು ಹೊಸತಾಗಿ ಕ್ಷೇತ್ರವನ್ನು ತೆಗೆದುಕೊಳ್ಳುವಂತಹ, ಮನೆಯನ್ನು ತೆಗೆದುಕೊಳ್ಳುವ ಅಥವಾ ಮನೆಯನ್ನು ಮಾಡುವ ಯೋಗ ಇರುವ ಕಾಲ. ದ್ರವ್ಯ ಪ್ರಾಪ್ತಿಯಾಗುವಂತಹ ಯೋಗ, ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿ. 11ರ ಬುಧನ ಕಾರಣದಿಂದ ಆರೋಗ್ಯ ಲಾಭ, ಮಿತ್ರಾಗಮ, ಒಳ್ಳೆಯ ಮಿತ್ರರ ಆಗಮನ ನಿಮ್ಮ ಬದುಕಿನಲ್ಲಿ ಉಂಟಾಗುತ್ತೆ. 3ದ ಶನಿಯ ಕಾರಣದಿಂದಲೂ ಕೂಡ ಯತ್ನಿಸಿದ ಕಾರ್ಯಸಿದ್ಧಿ. 7ಮದ ಗುರು ಮೊದಲೇ ಹೇಳಿದ ಹಾಗೆ ಸರ್ವಸಿದ್ಧಿ, ಶುಭಯಾತ್ರೆ, ಸ್ತ್ರೀ ಸೌಖ್ಯ, ಹಾಗೆ ಶೋಭನಾದಿ ಕಾರ್ಯಗಳ ಆಚರಣೆ. ಇನ್ನು ಭಾಗ್ಯದ ಶುಕ್ರನ ಕಾರಣದಿಂದ ವಸ್ತ್ರಲಾಭ ಮತ್ತು ಗುರುಭಕ್ತಿ. 10ಮದ ರವಿಯ ಕಾರಣದಿಂದ ಸರ್ವಸಿದ್ಧಿ. ಈ ರೀತಿಯಾಗಿ ಶುಭ ಫಲಗಳು ಮಕರ ರಾಶಿಯವರಿಗೆ ಹೇಳಲ್ಪಟ್ಟರೆ, 2ದ ರಾಹು ಮತ್ತು ಮಾಂದಿಯ ಕಾರಣದಿಂದ ಧನಹಾನಿ, ಕುಟುಂಬದಲ್ಲಿ ಸಣ್ಣ ಮಟ್ಟಿನ ಕಲಹ, ಹಾಗೂ 8ಮದ ಕೇತುವಿನ ಕಾರಣದಿಂದ ಅನಾರೋಗ್ಯ, ವ್ಯಯದ ಚಂದ್ರನಿಂದ ಸುಖಹಾನಿ ಮತ್ತು ಅಲ್ಪ ಕೃಷಿ ಎನ್ನುವಂತಹದ್ದು ಯೋಗ. ಮಕರ ರಾಶಿಯವರಿಗೆ ಶುಭಾಧಿಕ್ಯ ಫಲಗಳೇ ಇದ್ದಾವೆ, ಆದ್ದರಿಂದ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ. ಇನ್ನು ಕುಂಭರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಕುಜನ ಆಗಮನ, ದುಷ್ಟೇಷ್ಟಾವ ಕರ್ಮವಿಘ್ನ ಶ್ರಮಃಖೇ. ಅಂದರೆ ಕರ್ಮಸ್ಥಾನಕ್ಕೆ ಕುಜನ ಆಗಮನ ಆಗುವುದರಿಂದ ಹೆಚ್ಚು ಹೆಚ್ಚು ಕಾರ್ಯಗಳು ನಿಮ್ಮ ಮುಂದಿದೆ. ಆದರೆ ಆ ಎಲ್ಲ ಕಾರ್ಯಗಳಲ್ಲಿಯೂ ಒಂದು ವಿಘ್ನ ಬಾಧೆ ಇದೆ ಮತ್ತು ಹೆಚ್ಚು ಶ್ರಮ ಪಡಬೇಕಾದಂತಹ ಅಗತ್ಯ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಶ್ರಮಕ್ಕೆ ತಕ್ಕುದಾದ ಫಲ ನಿಮಗೆ ಈಗ ದೊರಕುವುದು ಕಷ್ಟ. ಮುಂದೆ ಇದರಿಂದ ಖಂಡಿತ ಶ್ರಮಕ್ಕೆ ಸರಿಯಾದ ಫಲವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರಿ. 10ಮದ ಬುಧನ ಕಾರಣದಿಂದ ಬಂಧು ನಿಷ್ಠುರ, ಬಂಧುಗಳಲ್ಲಿ ನಿಷ್ಠೂರವನ್ನು ಕಟ್ಟಿಕೊಳ್ಳುವಂತಹ ಕಾಲ. ಜನ್ಮದಲ್ಲಿಯೇ ರಾಹು ಮತ್ತು ಮಾಂದಿ, ಹಾನಿ ಮತ್ತು ಅನಾರೋಗ್ಯ. 2ದ ಶನಿಯ ಕಾರಣದಿಂದ ಅರ್ಥಹಾನಿ, ಸುಖಹಾನಿ ಮತ್ತು ದೇಹಾಲಸ್ಯ. 6ದ ಗುರುವಿನ ಕಾರಣದಿಂದ ಕುಟುಂಬ ವಿರೋಧ ಮತ್ತು ವ್ರಣಬಾಧೆ. ಇದು ಕೇವಲ 1.5 ತಿಂಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ದೇಹದಲ್ಲಿ ಯಾವುದಾದ್ರೂ ಒಂದು ಗಾಯ ಉಂಟಾಗಿ ಅದರಿಂದ ಬಾಧೆಗೆ ಒಳಗಾಗುವಂತಹ ಕಾಲ ಮತ್ತು ಕುಟುಂಬದಲ್ಲಿ ವಿರೋಧ. 7ಮದ ಕೇತುವಿನಿಂದ ದಾಂಪತ್ಯ ಕಲಹ. 9ಮದ ರವಿಯ ಕಾರಣದಿಂದ ನಿರಪವಾದ ಭೀತಿ. ಅಂದರೆ ಇಲ್ಲಿ ನೀವು ಯಾವುದೇ ಅಪರಾಧವನ್ನು ಮಾಡುವುದಿಲ್ಲ, ಆದರೆ ನಿಮ್ಮ ಮೇಲೊಂದು ಅಪವಾದ ಬರುವಂತಹ ಕಾಲ ಮತ್ತು ವೃಥಾ ಕಲಹ, ದೃಷ್ಟಿದೋಷ ಎನ್ನುವಂಥದ್ದು ಉಂಟಾಗಬಹುದು.
ಅಷ್ಟಮದ ಶುಕ್ರನ ಕಾರಣದಿಂದ ದುಃಖನಾಶ ಮತ್ತು ಮಹತ್ ಸೌಖ್ಯ, ಒಳ್ಳೆಯ ಸುಖವನ್ನು ನೀವು ಅನುಭವಿಸ್ತೀರಿ. ಲಾಭದ ಚಂದ್ರನ ಕಾರಣದಿಂದ ಧಾನ್ಯ ಲಾಭ ಎನ್ನುವಂತಹ ಯೋಗಗಳು. ಅಧಿಕವಾಗಿ ನಿಮಗೆ ಅಶುಭ ಫಲಗಳು ಅಂತ ಅನ್ನಿಸಿದರೂ ಕೂಡ ಕೇವಲ 1.5 ತಿಂಗಳಿನ ಅನುಭವ ಮಾತ್ರ. ಆ ನಂತರ ನಿಮಗೆ ಒಳ್ಳೆಯ ಕಾರಣ ಏನು ಅಂದರೆ ಗುರು ತಾನು ಪುನಃ ಪಂಚಮ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಹಾಗೆ ಈಗ ದಶಮದಲ್ಲಿರುವಂತಹ ಅಂಗಾರಕ ತಾನು ಲಾಭಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಆ ಕಾಲ ಅತ್ಯಂತ ಶ್ರೇಷ್ಠವಾದಂತಹ ಕಾಲ. ನೀವು ಶುಭಾಧಿಕ್ಯ ಫಲವನ್ನು ಕಾಣುತ್ತೀರಿ. ಇನ್ನು ಮೀನರಾಶಿಯವರಿಗೆ ಅಷ್ಟಮದಲ್ಲಿದ್ದಂತಹ ಅಂಗಾರಕ ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಧರ್ಮಸ್ಥೆ ಅರ್ಥಪರೀಕ್ಷಯ ಪರಿಭವೋ ವ್ಯಾಧಿಶ್ಚ ಭೂನಂದನೆ. ಈಗ ಧರ್ಮಸ್ಥಾನಕ್ಕೆ ಅಂದರೆ ನವಮ ಸ್ಥಾನಕ್ಕೆ ಅಂಗಾರಕನ ಆಗಮನ ಆಗುವುದರಿಂದ ಪರಿಭವ, ಪದೇ ಪದೇ ಸೋಲಿನ ಅನುಭವ ನಿಮಗೆ ಉಂಟಾಗತ್ತೆ. ವ್ಯಾಧಿಶ್ಚ, ವ್ಯಾಧಿ ಬಾಧೆ ಅಂದರೆ ರೋಗ ಬಾಧೆ ಉಂಟಾಗತ್ತೆ. ಧಾರ್ಮಿಕ ಕಾರ್ಯಗಳಿಗೆ ವಿಘ್ನ ಬಾಧೆಯೂ ಉಂಟಾದೀತು. ಇನ್ನು ಮೀನರಾಶಿಯವರ ಕೆಲವರಿಗೆ, ನಾನು ಎಲ್ಲರಿಗೂ ಅಂತ ಸಾರ್ವತ್ರಿಕವಾಗಿ ಹೇಳುವುದಿಲ್ಲ, ಕೆಲವರಿಗೆ ಜಾತಕದಲ್ಲಿ ಅಂತಹ ಒಂದು ಫಲ ಇದ್ದರೆ ಜನ್ಮದ ಶನಿ ಮತ್ತು ಈಗ ನವಮದ ಕುಜನ ಕಾರಣದಿಂದ ಒಂದು ಕರ್ಮಯೋಗ ಎನ್ನುವಂಥದ್ದು ಉಂಟಾದೀತು. ಅಂದರೆ ಕರ್ಮಯೋಗದ ಬಗ್ಗೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಯಾವುದಾದರೂ ಒಂದು ಪಿತೃಕರ್ಮವನ್ನು ಮಾಡುವ, ಅದರಲ್ಲಿ ಭಾಗವಹಿಸುವ ಒಂದು ಯೋಗವೂ ಕೂಡ ಪ್ರಾಪ್ತಿಯಾಗಬಹುದು. ನವಮದ ಬುಧನ ಕಾರಣದಿಂದ ದೇಹಜಾಡ್ಯ ಮತ್ತು ಅಲ್ಪ ಭೋಜನ, ನಿಮಗೆ ಹೆಚ್ಚು ಊಟ ಮಾಡಲಿಕ್ಕೆ ಒಂದೋ ಸಮಯದ ಕೊರತೆ ಆಗಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿ ಆ ಊಟ ನಿಮಗೆ ರುಚಿಸದೇ ಹೋಗಬಹುದು. ಜನ್ಮದ ಶನಿಯ ಕಾರಣದಿಂದ ತೇಜೋಹಾನಿ ಮತ್ತು ರೋಗಬಾಧೆ. ಸಪ್ತಮದ ಶುಕ್ರನ ಕಾರಣದಿಂದ ಒಂದು ದೊಡ್ಡ ಭೀತಿ ಮತ್ತು ಸ್ತ್ರೀ ಜಾಡ್ಯ. ನೋಡಿ, ಮಹಾಭೀತಿ ಅಂತ ಹೇಳುವುದು ಕೂಡ ಹೆಣ್ಣಿನ ಕಾರಣದಿಂದಲೇ ಉಂಟಾಗಿರುತ್ತೆ. ಇದು ಪುರುಷ ಮತ್ತು ಸ್ತ್ರೀ ಇಬ್ಬರಿಗೂ ಕೂಡ ಸಮಾನವಾಗಿದೆ. ಅಷ್ಟಮದ ರವಿಯ ಕಾರಣದಿಂದ ದೃಷ್ಟಿದೋಷ ಮತ್ತು ಶತ್ರು ಸಂವಾದ, ಶತ್ರುಗಳಲ್ಲಿ ಪದೇ ಪದೇ ಸಂವಾದವನ್ನು ಅವರಿಗೆ ನೀವು ವಿವರಣೆಯನ್ನು ಕೊಡಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿ ಬಂದೊದಗಬಹುದು. ವ್ಯಯದ ರಾಹು ಮತ್ತು ಮಾಂದ್ಯ ಕಾರಣದಿಂದ ನಷ್ಟ ಮತ್ತು ದುಸ್ವಪ್ನ ಪೀಡೆ. ಪಂಚಮದ ಗುರು ರಾಜ ಸಮ್ಮಾನವನ್ನು, ಸ್ವಕರ್ಮಾನುಷ್ಠಾನ ಎನ್ನುವಂತಹ ಶುಭ ಫಲವನ್ನು ಅನುಗ್ರಹ ಮಾಡ್ತಾನೆ. ಹಾಗೂ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ನೀವು ಶ್ರೇಯಸ್ಸನ್ನು ಸಂಪಾದನೆ ಮಾಡುವಂತಹ ಕಾಲ. ಷಷ್ಠದ ಕೇತುವಿನಿಂದ ಆಗಾಗ ಬಂದೊದಗಬಹುದಾದ ವೈರಿಗಳು ನಾಶ ಹೊಂದುತ್ತಾರೆ. ಹಾಗೂ ದಶಮದ ಚಂದ್ರನಿಂದ ಇಷ್ಟಭೋಜನ ಮತ್ತು ಮನಸ್ಸೌಖ್ಯ ಇದನ್ನು ನೀವು ಪಡಿತೀರಿ. ಅಧಿಕವಾಗಿ ಅಶುಭ ಫಲವನ್ನೇ ಹೇಳಿದರೂ ಕೂಡ ಮೀನರಾಶಿಯವರಿಗೆ ಅಲ್ಲಿ ಶುಭ ಫಲಗಳ ಅನುಭವ ಕೂಡ ಖಂಡಿತವಾಗಿಯೂ ಇದೆ. ಆದ್ದರಿಂದ ಹೆಚ್ಚು ಚಿಂತಿತರಾಗಬೇಕಾಗಿ ಇಲ್ಲ. ಮೊದಲು ಹೇಳಿದ ಹಾಗೆ ದ್ವಾದಶ ರಾಶಿಯವರಿಗೂ ಕೂಡ ಚಂಡಿಕಾ ಆರಾಧನೆ ಇದು ಅತ್ಯಂತ ಶ್ರೇಯಸ್ಸು. ಚಂಡಿಕಾ ಮೂಲಮಂತ್ರ ಇದನ್ನು ಜಪಿಸುವುದರಿಂದಲೂ, ಓಂ ಚಂ ಚಂಡಿಕಾಯೈ ನಮಃ ಎನ್ನುವ ಚಂಡಿಕಾ ನಾಮಮಂತ್ರದ ಅನುಷ್ಠಾನದಿಂದಲೂ, ಚಂಡಿಕಾ ಸಪ್ತಶತಿ ಪಾರಾಯಣದ ಆಚರಣೆಯಿಂದಲೂ, ಸಾಧ್ಯ ಇದ್ದವರು ಚಂಡಿಕಾ ಹೋಮದಿಂದಲೂ ಪರಿಹಾರವನ್ನು ಮಾಡಿಕೊಳ್ಳುವುದು ಅತ್ಯಂತ ಸೂಕ್ತ ಎನ್ನುವುದಾಗಿ ಹೇಳುತ್ತಾ, ಕುಜನ ಆಗಮನ ದ್ವಾದಶ ರಾಶಿಯವರಿಗೂ ಶುಭ ಫಲವನ್ನೇ ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಎಲ್ಲರಿಗೂ ಕೂಡ ಶುಭ ಉಂಟಾಗಲಿ. ಧನ್ಯವಾದಗಳು.